ನಮ್ಮ ಕಾಂಗ್ರೆಸ್ ಪಕ್ಷ ನಂಬಿದಾರಲ್ಲ, ಏನಾದರೂ ಜನಪರ ಸರ್ಕಾರ ಎಲ್ಲರಿಗೂ ತಗೊಂಡು ಹೋಗುವಂತ ಸರ್ಕಾರ, ಬಡವರ ಸರ್ಕಾರ ಎಲ್ಲರಿಗೂ ಇದು ಮಾಡ್ತಾರೆ ಅಂತ ಈಗ ನಮ್ಮ ಕರ್ನಾಟಕದಲ್ಲಿ ತಾವೇ ನೋಡ್ತಾ ಇದ್ದೀವಿ. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School. ಪ್ರಕಾಶ್ ಪಾಟೀಲ್ ಅವರಿಗೆ, ಅಜಯ್ ಸಿಂಗ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಏನ್ ಹೇಳ್ತೀರಿ? ಈ ರಿಸಲ್ಟ್ ಬಗ್ಗೆ ಏನ್ ಹೇಳ್ತೀರಿ? ಟಫ್ ಆಗೋಯ್ತು ಅಂತ ಹೇಳಿ ಸಾಕಷ್ಟು ತಪ್ಪಾಗಿತ್ತು. ಈಗಾಗಲೇ ಶಿಕ್ಷಕರನ್ನು ಎರಡನೇ ಸರ್ತಿ ಗೆಲ್ಲಬೇಕಾದ್ರೆ ಬಹಳ ಕಷ್ಟದ ಕೆಲಸ ಇದೆ. ಯಾಕಂದ್ರೆ ಇದು ಇಡೀ ಕಲ್ಯಾಣ ಕರ್ನಾಟಕದ ಪದವೀಧರ ಶಿಕ್ಷಕರ ನಮ್ಮದು ನಾರ್ತ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಇದು ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಇದೆ ಇಡೀ ಕರ್ನಾಟಕದಲ್ಲಿ. ಹಾಗಾಗಿ ಇದು ಎಲ್ಲರದ್ದು ಸಮಸ್ಯೆಗಳನ್ನು ಈಡೇರಿಸಬೇಕು ಮಾಡೋದು ಬಹಳ ಕಷ್ಟದ ಕೆಲಸ ಇದೆ. ನನಗೂ 2018ರಲ್ಲಿ ಮೊದಲನೇ ಬಾರ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪುಟ್ಟ ತೆರೆದು ಪದವೀಧರದ ಮೊದಲನೇ ಬಾರ ನಾನು. ಅದು ಎಲ್ಲ ನಾನು ಅದು ಪುಟ್ಟ ತೆರಿಬೇಕಾದ್ರೂ ಎಲ್ಲ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಪ್ರಿಯಾಂಕ್ ಖರ್ಗೆ, ಪಾಟೀಲ್ ಅವರು ಎಲ್ಲರೂ ಕೂಡಿ ನಾನು ರಿಕ್ವೆಸ್ಟ್ ಮಾಡಿದಾಗ ಟಿಕೆಟ್ ಕೊಟ್ಟರು. ನನ್ನ ಜೊತೆ ಸನ್ಮಾನ್ಯ ಶ್ರೀ ಮುಖ್ಯ ಸಾಹೇಬರ ಜೊತೆ ತೊಗೊಂಡು ಎಲ್ಲ ಇದು ಮಾಡಿ ವಿಚಾರ ಮಾಡಿ ಗೆದ್ದಿದ್ದು. ಈಗ ಎರಡನೇ ಸರ್ತಿ ಗೆದ್ದಬೇಕಾದ್ರೆ ಅದು ಭಾಳ ಕಷ್ಟದ ಕೆಲಸ. ನನಗೆ ಜನರು ಇವತ್ತೇನು ಶಿಕ್ಷಕರಲ್ಲಿ ಪದವೀಧರರು ನನ್ನನ್ನು ನಂಬಿ ಗೆಲ್ಲಿಸಿದಾರ, ಅವ್ರಿಗೆ ನಾನು ಚಿರನುರಿ ಆಗಿ. ಇನ್ನೊಂದು ಈ ಮುಂದೆ ಬರೋಂಥ ದಿನಗಳಲ್ಲಿ ಏನೇ ಸಮಸ್ಯೆಗಳಿದ್ರೆ ನಾನೆಲ್ಲ ಈಡೇರಿಸ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ, ಮಾಡಿ ತೋರಿಸ್ತೀನಿ ಅದರ ಕೆಲಸ. ಇಷ್ಟು ಟಫ್ ಹೋಗುತ್ತೆ ಅನ್ಕೊಂಡಿದ್ರೆ ನೀವು? ಲಾಸ್ಟ್ ಟೈಮ್ ಕೆಲಸ ಕೂಡ ಮಾಡಿದ್ರಿ ಅಂತ ಹೇಳಿ. ಲಾಸ್ಟ್ ಟೈಮು ಟಫ್ ಇತ್ತು, ಈ ಟೈಮ್ ಇದೆ. ಇದು ಶಿಕ್ಷಕರು ಪದವೀಧರ ಎಲೆಕ್ಷನ್ ಅಂದರೆ ಟಫ್ ಎಲೆಕ್ಷನ್. ಯಾಕಂದ್ರೆ ಇದು ಏನಿದೆ ಸ್ಕ್ಯಾಟರ್ಡ್ ಇರುತ್ತೆ. ಎಲ್ಲಿ ನೋಡಿ, ನಾನಿರೋದು ಬೀದರ್, ಇದು ಹರಪನಹಳ್ಳಿವರೆಗೆ ಬರುತ್ತೆ, 780 ಕಿಲೋಮೀಟರ್ಸ್. 41 ತಾಲೂಕು ಇದೆ, 6600 ವಿಲೇಜಸ್ ಬರುತ್ತೆ. ಇದು ಮತ್ತು ಇದು ಕಷ್ಟ. ಒಂದು MLA ಗೆಲ್ಲಬೇಕಾದ್ರೆ ಕಷ್ಟ ಇದೆ, ಇದು MLC ಅಂದ್ರೆ ಭಾಳ ಕಷ್ಟದ ಕೆಲಸ ಇದೆ. ನನಗೇನು ಈ ಪದವೀಧರ ಶಿಕ್ಷಕರನ್ನು ನಂಬಿ ಮತವನ್ನು ಹಾಕಿದ್ದಾರೆ, ಅವ್ರಿಗೆ ನಾನು ಚಿರನಿರಿ ಆಗಿರ್ತೀನಿ. ಅವ್ರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಕಲ್ಯಾಣ ಕರ್ನಾಟಕದ ಸತತವಾಗಿ MP-ನೂ 5ಕ್ಕೆ MLC-ನೂ ಗೆಲ್ತೀನಿ. ಅಂದ್ರೆ ಹೀಗಾಗಿ ನೋಡ್ತಾ ಇದ್ದೆ ಜನಪರ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ನಂಬಿದಾರೆಲ್ಲ ಜನರು. ಏನಾದರೂ ಜನಪರ ಸರ್ಕಾರ ಎಲ್ಲರಿಗೂ ತಗೊಂಡು ಹೋಗುವಂಥ ಸರ್ಕಾರ, ಬಡವರ ಸರ್ಕಾರ ಎಲ್ಲರಿಗೂ ಇದು ಮಾಡ್ತಾರೆ ಅಂತೇಳಿ ಈಗ ನಮ್ಮ ಕರ್ನಾಟಕದಲ್ಲಿ ತಾವೇ ನೋಡ್ತಾ ಇದ್ದಾರೆ. 5 MP ಬರಬೇಕು ಕಲ್ಯಾಣ ಕರ್ನಾಟಕದಲ್ಲಿ, ಮತ್ತು ಎರಡನೇ ಸರ್ತಿ MLC-ನೂ ಬರಬೇಕಾದ್ರೆ ಮತ್ತು ಜನರು ನಂಬಿಕೆ ಇಟ್ಟಿದ್ದಾರೆ ನಮ್ದೆಲ್ಲ ರಾಜಕಾರಣ. ಈ ಖರ್ಗೆ ಅವರು ಅಧ್ಯಕ್ಷರಾದ್ಮೇಲೆ ಈ ಭಾಗಕ್ಕೆ ವಿಶೇಷವಾಗಿ ಬಲ ಬಂದಂತಾಗಿದೆ. ಆಗಿದೆ, ಮತ್ತೆ ಬಲ ಬಂದಂಗೆ ಆಗಿದಂತೆ. ಮತ್ತು ಇವತ್ತು ನೋಡಿದ್ರಲ್ಲ ತಾವೇ ಕಣ್ಣ ನೋಡ್ತಾ ಇದ್ರಿ, 5ಕ್ಕೆ 5 MP ಬರಬೇಕು, ನಾನು MLC ಬರಬೇಕಾದ್ರೆ ಮತ್ತು ಪದವೀಧರು ಮತ್ತು ಶಿಕ್ಷಕರು ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ. ಮುಂದೆ ಬರೋಂಥ ನಾನು ಏನೇ ಸಮಸ್ಯೆಗಳಿದೆ ನಾನು ಈಡೇರಿಸಿ. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.